ನಮಸ್ತೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿರುವ ಹಲವಾರು ಆಚರಣೆ ಸಂಪ್ರದಾಯಗಳಲ್ಲಿ ಬ್ರಾಹ್ಮಣ ಪಂಗಡದ ಸ್ಮಾರ್ತ ಸಂಪ್ರದಾಯದಲ್ಲಿನ ಉಪನಯನದ ಸಮಾರಂಭದ ಆಚಾರ ವಿಚಾರಗಳ ಕಿರುಮಾಹಿತಿ. ಉಪನಯನ. ಉಪ ಎಂದರೆ ಹತ್ತಿರ, ಸಮೀಪ ಇರುವುದು. ನಯನ ಎಂದರೆ ಜ್ಞಾನದ ಕಡೆಗೆ ಕರೆದೊಯ್ಯುವುದು. ಯಜ್ಞೋಪವೀತ ಧಾರಣೆ. ಜನಿವಾರವನ್ನು ಹಾಕಲಾಗುತ್ತದೆ. ಗಾಯತ್ರಿ ದೇವಿ ಮಂತ್ರವನ್ನು ತಂದೆಯಿಂದ ಉಪದೇಶಿಸಲಾಗುತ್ತದೆ. ಸಂಧ್ಯಾ ವಂದನೆ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಮಾಡುತ್ತಾರೆ. ಸಾಮಾನ್ಯವಾಗಿ 8 ವರ್ಷದ ಹುಡುಗರಿಂದ 12ನೇ ವರ್ಷದ ಒಳಗೆ ಇರುವ ಹುಡುಗರಿಗೆ ಉಪನಯನವನ್ನು ಮಾಡಲಾಗುತ್ತದೆ. ಉಪನಯನದ ಹಿಂದಿನ ದಿನ ಬೆಳಗ್ಗೆ ಹುಡುಗ ಹಾಗೂ ತಂದೆ ತಾಯಿ ಕಳಶಗಿತ್ತಿಗೆ ಸುಮಂಗಲಿಯರು ಎಣ್ಣೆ ಶಾಸ್ತ್ರವನ್ನು ಮಾಡುತ್ತಾರೆ. ಮನೆಯ ಹಿರಿಯರು ಮನೆ ದೇವರ ಪೂಜೆ, ಅಭಿಷೇಕ, ನೈವೇದ್ಯ, ಮಂಗಳಾರತಿಯನ್ನು ಮಾಡುತ್ತಾರೆ. ದೇವರ ಸಮಾರಾಧನೆಯ ಭಾಗದಲ್ಲಿ ನಾಂದಿ, ಮಲ್ನೀರ್ ಶಾಸ್ತ್ರ, ಸುಮಂಗಲಿಯರಿಗೆ ಹಾಗೂ ಕನ್ಯಾ ಮುತ್ತೈದೆಯರಿಗೆ ಕಾಲು ತೊಳೆದು ಅರಿಶಿನ ಕುಂಕುಮ ಕೊಡುತ್ತಾರೆ. ಚಪ್ಪರದ ಪೂಜೆಯನ್ನು ಮಾಡಿ ಅರಿಶಿನ ಕುಟ್ಟುವ ಶಾಸ್ತ್ರ, ಗೋಧಿ ಬೀಸುವ ಶಾಸ್ತ್ರ, ಗೋಧಿ ಹಿಟ್ಟಿನಿಂದ ಸಂಡಿಗೆ ಇಡುವ ಶಾಸ್ತ್ರ ಮಾಡುತ್ತಾ ಉಪನಯನದ ಹುಡುಗನಿಗೆ ಗೋಧಿಯಲ್ಲಿ ಉಂಗುರವನ್ನು ಹುಡುಕುವ ಆಟವನ್ನು ಆಡಿಸುತ್ತಾರೆ. ಆಗ ಮುತ್ತು ಕಂಡೆ, ಪಗಡ ಕಂಡೆ, ರತ್ನದಂಥ ಜನಿವಾರ ಕಂಡೆ ಎಂದು ಪುಟ್ಟ ಹುಡುಗನ ಬಾಯಲ್ಲಿ ಕೇಳುವಾಗ ಅಲ್ಲಿ ನಗುವಿನ ಅಲೆಯೇ ತೇಲುತ್ತಿರುತ್ತದೆ. ಹೂವಿಳ್ಯದ ನಂತರ ಸುಮಂಗಲಿಯರಿಂದ ಕನ್ಯಾ ಮುತ್ತೈದೆಯರಿಂದ ಆಶೀರ್ವಾದ ಪಡೆಯುತ್ತಾರೆ. ಸಂಜೆ ಮಗುವಿನ ಅಭಿವೃದ್ಧಿಗಾಗಿ ಉದಕ ಶಾಂತಿಯನ್ನು ಮಾಡಿಸಲಾಗುತ್ತದೆ. ಉಪನಯನದ ದಿವಸ ಮತ್ತೆ ಸುಮಂಗಲಿಯರು ವಟು ಹಾಗೂ ತಂದೆ ತಾಯಿಗೆ ಕಳಶಗಿತ್ತಿಗೆ ಎಣ್ಣೆ ಶಾಸ್ತ್ರವನ್ನು ಮಾಡುತ್ತಾರೆ. ನಂತರ ಉಪನಯನಕ್ಕೆ ತಯಾರಾಗಿ ಗಣಪತಿಯ ಪೂಜೆಯಿಂದ ಆರಂಭವಾಗುತ್ತದೆ. ವಟುವಿಗೆ ಚೌಲ. ತಲೆಯ ಮುಂಭಾಗದ ಕೂದಲನ್ನು ಬಾದಾಮಿ ಆಕಾರದಲ್ಲಿ ತೆಗೆಸಲಾಗುತ್ತದೆ. ನಂತರ ಅಕ್ಕ ಅಥವಾ ತಂಗಿಯಿಂದ ವಟುವಿಗೆ ನೀರು ಹಾಕಿ ನಂತರ 5 ಜನ ನೀರನ್ನು ಹಾಕುತ್ತಾರೆ. ಸ್ನಾನದ ನಂತರ ವಟು ತಯಾರಾಗಿ ತಾಯಿ ಹಾಗೂ ಇತರ 7-8 ಹುಡುಗರೊಂದಿಗೆ ಮಾತೃಭೋಜನವನ್ನು ಮಾಡುತ್ತಾನೆ. ಉಪನಯನದ ಪ್ರಮುಖ ಘಟ್ಟ. ತಂದೆಯಿಂದ ಯಜ್ಞೋಪವೀತ ಧಾರಣೆ ಮತ್ತು ಗಾಯತ್ರಿ ಮಂತ್ರವನ್ನು ಉಪದೇಶ ಮಾಡಲಾಗುತ್ತದೆ. ಮಾತೃಭಿಕ್ಷೆಯಲ್ಲಿ ತಾಯಿ ವಟುವಿಗೆ ಮಗನಿಗೆ ಗೋಧಿಯನ್ನು ಹಾಕುತ್ತಾಳೆ. ಉಳಿದವರು ಅಕ್ಕಿಯನ್ನು ಹಾಕುತ್ತಾರೆ. ಹಿರಿಯರಿಗೆ ಉಪನಯನ ಆಗಿರುವ ಹುಡುಗರಿಗೆ ಜನಿವಾರ, ಗೋಪಿಚಂದನ ಹಾಗೂ ದಕ್ಷಿಣೆಯನ್ನು ಕೊಟ್ಟು ನಮಸ್ಕರಿಸುತ್ತಾನೆ. ಹಿರಿಯರ ಆಶೀರ್ವಾದ, ಬಂಧು ಮಿತ್ರರ ಸಂಭ್ರಮದೊಂದಿಗೆ ಉಪನಯನವು ಬಹಳ ಸಂಭ್ರಮದಿಂದ ಜರುಗುತ್ತದೆ. ಧನ್ಯವಾದಗಳು.